ಎಲ್ರಿಗೂ ನಮಸ್ಕಾರ ಬಾಸ್, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಏನಾಗಿದೆ ಅಂತ ಎಲ್ಲರಿಗೂ ಗೊತ್ತಾಗಿದೆ ಅಂತ ಅನ್ಕೊಂಡಿದ್ದೀನಿ. ಇಂಡಿಯಾ ಲೆಜೆಂಡ್ಸು, ಇಂಡಿಯಾ ಚಾಂಪಿಯನ್ಸು ಏನು ಮಾಡಿದ್ದಾರೆ ಅಂತ. ಬಾಯ್ಕಾಟ್ ಅಗೈನ್ ಲೀಗ್ ಸ್ಟೇಜ್ ಮ್ಯಾಚ್ ಏನೋ ಓಕೆ, ಸೆಮಿಫೈನಲ್ ಮ್ಯಾಚ್ನು ಕೂಡ ಬಾಯ್ಕಾಟ್ ಮಾಡಿಬಿಟ್ಟು ಇವಾಗ ತ್ಯಾಗಮಯರಾಗ್ಬಿಟ್ಟು ತ್ಯಾಗ ಮಾಡ್ಬಿಟ್ಟು ಬಂದ್ಬಿಟ್ಟಿದ್ದಾರೆ ಟೂರ್ನಮೆಂಟೇನೇ ಅಲ್ಲ. ಇವ್ರು ಹೋಗಿದ ಉದ್ದೇಶ ಏನು ಟೂರ್ನಮೆಂಟ್ಗೆ ಅಂತಲೇ ಗೊತ್ತಾಗ್ತಾ ಇಲ್ಲ ನನಗೆ. ಇಂಡಿಯಾ ಚಾಂಪಿಯನ್ಸ್ ಪಾಕಿಸ್ತಾನ್ ಚಾಂಪಿಯನ್ಸ್ ಮೇಲೆ ಆಡಿರಬೇಕಾಗಿತ್ತು ಅಂತ ನನ್ನ ಪರ್ಸನಲ್ ಅಭಿಪ್ರಾಯ. ಏನಕ್ಕೆ ಅಂತಂದರೆ ಇಲ್ಲಿ ಏಷ್ಯಾ ಕಪ್ನ ಇಂಡಿಯಾ ಆಡ್ತಿದೆ, ಇಂಡಿಯನ್ ಮೆನ್ಸ್ ಟೀಮು ಏಷ್ಯಾ ಕಪ್ನೇ ಆಡ್ತಾ ಇದೆ. ಇಲ್ಲಿ ಒಪ್ಕೊಂಡಿದ್ದಾರೆ ಆಡೋದಕ್ಕೆ, ಸ್ಕೆಡ್ಯೂಲು ಕೂಡ ಆಲ್ರೆಡಿ ಈಚೆ ಕಡೆ ಬಂದಿದ್ದಾಗಿದೆ. 14ನೇ ಸೆಪ್ಟೆಂಬರು ಆಡ್ತಾ ಇದ್ದಾರೆ ಇಂಡಿಯಾ ಪಾಕಿಸ್ತಾನ್ ಮೇಲೆ. ಇಲ್ಲಿ ಇವ್ರದ್ದು ಏನು ಪ್ರೂವ್ ಮಾಡೋದಕ್ಕೆ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಎಲ್ಲ ಕಡೆಯಿಂದನೂ ಕೂಡ ಆಡ್ತಾ ಇದ್ದಾರೆ. ಬರೀ ಇವ್ರು ಲೆಜೆಂಡ್ಸ್ ಮಾತ್ರ ಇಲ್ಲಿ ಬಾಯ್ಕೌಟ್ ಮಾಡೋದ್ರಿಂದ ಇದರಿಂದ ಏನು ಪ್ರಯೋಜನ ಅಂತ ಗೊತ್ತಾಗ್ತಿಲ್ಲ ನನಗೆ. ಅಲ್ಲ, ಇವರೇನು ನೆಕ್ಸ್ಟ್ ಸೀಸನ್ ಕೂಡ ಇದೇ ಥರ ಮಾಡ್ತಾರಾ? ಪಾಕಿಸ್ತಾನ ಅಗೇನ್ಸ್ಟ್ ಆಡೋದಿಲ್ಲ ಅಂತ ಮಾಡ್ತಾರಾ? ಟೂರ್ನಮೆಂಟ್ಗೆ ಹೋಗ್ದಿದ್ರೆ ವಾಸಿ ಅಲ್ವಾ? ಪಾಕಿಸ್ತಾನ ಇದ್ದಾರೆ ಅಂತಂದರೆ ಆ ಟೂರ್ನಮೆಂಟ್ ಲೀಗ್ ಸ್ಟೇಜಲ್ಲೋ ಸೆಮಿಫೈನಲ್ಲೋ ಫೈನಲಲ್ಲೋ ಅಕಸ್ಮಾತ್ ನೋಡಿ, ಇವಾಗ ಸೆಮಿಫೈನಲ್ಲೇ ನಾವು ಒಂಥರ ನಾಕೌಟ್ ಸ್ಟೇಜ್, ಇದು ಮಸ್ಟ್ ವಿನ್ ಮ್ಯಾಚು. ಸೊ ಇದರಲ್ಲೇ ಬಿಟ್ಕೊಂಡು ಕೊಟ್ಬಿಟ್ಟು ಬಂದುಬಿಟ್ಟಿದ್ರೆ, ಫೈನಲ್ಗೆ ಹೋಗಿದ್ರು ಕೂಡ ಬಿಟ್ಕೊಂಡು ಕೊಟ್ಬಿಟ್ಟು ಬಂದುಬಿಟ್ರು ಅವರು. ಪಾಕಿಸ್ತಾನ ವಿನ್ನೋಗಿರೋ ತಗೊಳ್ಳಿ ನಿಮಗೆ ಟ್ರೋಫಿನ ಅಂತ. ಇದು ಯಾವ ಥರ ಅಂತ ನಿಜವಾಗ್ಲೂ ನಂಗೆ ಅರ್ಥ ಆಗ್ತಿಲ್ಲ ಗುರು. ನನ್ನ ಪ್ರಕಾರ ಆಡಿರಬೇಕಾಗಿತ್ತು. ಏನೇ ಇರ್ಬೋದು, ಕಂಟ್ರಿಗಳ ಡಿಸ್ಪ್ಯೂಟ್ ಅದು ಇದೆಲ್ಲ ಏನೇ ಇರಬಹುದು. ಇವಾಗ ನೋಡಿ ಹೆಂಗಾಗಿದೆ ಅಂತಂದರೆ, ಪಾಕಿಸ್ತಾನ ಆಡಿರೋಂಥ 4 ಮ್ಯಾಚಲ್ಲಿ 3 ಮ್ಯಾಚ್ನಾಗ ಗೆದ್ದಿದ್ದಾರೆ, ಇಂಡಿಯಾ 1 ಮ್ಯಾಚ್ನಾಗ ಗೆದ್ದಿರೋವಂಥದ್ದು. ಸೊ ಇವಾಗ ಅವ್ರು ಏನು ಅಂದ್ಕೊಂಡ್ರು ಅಂತಂದರೆ, ಇವ್ರಿಗೆ ಆಡೋದಕ್ಕೆ ಅದಿಲ್ದಂಗೆ ಬಿಟ್ಕೊಂಡು ಕೊಟ್ಬಿಟ್ಟು ಹೋಗ್ಬಿಟ್ರು. ನಮಗೆ ಸೋತೋಗ್ಬಿಡ್ತೀವಿ ನಾವು ಭಯ. ಅಂದರೆ ಇನ್ ಕೇಸ್ ಆಡಿದ್ರು ಅಂತಲೇ ನಾವು ಮಸ್ತಾಗಿ ಆಡಿದ್ದೀವಿ, 4 ಮ್ಯಾಚಲ್ಲಿ ಮಸ್ತಾಗಿ ಆಡಿದ್ದೀವಿ, ಇವ್ರ ಥರ ಏನು ಸೋತ್ಕೊಂಬಂದಿಲ್ಲ, 3 ಮ್ಯಾಚ್ನ ಸೋತಿಲ್ಲ. ಇವ್ರು ನಮ್ಮ ಮೇಲೆ ಆಡ್ಬಿಟ್ವಿ ಅಂತಂದರೆ ಸೋತೋಗ್ಬಿಡ್ತೀವಿ ಅನ್ನೋ ಭಯ, ಸೋತೋಗ್ಬಿಟ್ರು ಅಂತಂದರೆ ಆಡ್ಕೊಂಬಿಡ್ತಾರೆ ಅನ್ನೋ ಭಯ. ಸೊ ಆ ಥರದಿಂದ ಬಿಟ್ಕೊಂಡು ಕೊಟ್ಬಿಟ್ಟು ಹೋಗ್ಬಿಟ್ರು ನಮಗೆ ಅನ್ನೋ ಥರ ಅವ್ರು ಅಂದ್ಕೊಂಡಿರ್ತಾರೆ. ಇವಾಗ ಇನ್ನೂ ಒಂದು ಹೆಂಗೆ ಅಂದರೆ, ಲೀಗ್ ಸ್ಟೇಜ್ ಮ್ಯಾಚ್ನೇ ಆಡಿಲ್ಲ, ನೀನು ಸೆಮಿಫೈನಲ್ ಮ್ಯಾಚ್ನ ಹೆಂಗೂರು ಆಡ್ಬಿಡ್ತೀಯ ಅಂತ. ಫಸ್ಟು ಲೀಗ್ ಸ್ಟೇಜ್ ಮ್ಯಾಚ್ನೇ ಇವ್ರು ಬಿಟ್ಕೊಂಡು ಕೊಟ್ಬಿಟ್ರಲ್ಲ. ಸೊ ಅಲ್ಲೇ ಮಾಡಿದ್ದು ನನ್ನ ಪ್ರಕಾರ ತಪ್ಪು. ಅಲ್ಲ ಆಡಿರಬೇಕಾಗಿತ್ತು. ಸೊ ಅಲ್ಲಿ ಬಿಟ್ಕೊಂಡು ಕೊಟ್ಬಿಟ್ಟು ಇಲ್ಲಿ ಆಡಕ್ಕೆ ಹೋದರೆ ಅದು ಕೂಡ ಒಂಥರ ಅಜೀಬ್ ಅಂತ ಅನಿಸುತ್ತೆ. ನಿಜವಾಗ್ಲೂ ಗುರು, ಏನು ಹೇಳಬೇಕು. ಇವಾಗ ಸ್ವಲ್ಪ ಜನ ಉಗಿತೀರ ನೀ ಕಾಮೆಂಟ್ ಸೆಕ್ಷನ್, ಪಾಕಿಸ್ತಾನದವ್ರ ಮೇಲೆ ಏನು ಗುರು ನಾವು ಆಡೋದು ಹಂಗೆ ಹಿಂಗೆ ಅಂತ ಎಲ್ಲ. ಟೂರ್ನಮೆಂಟ್ಗೆ ಹೋಗ್ಬಾರ್ದಾಗಿತ್ತು. ಪಾಕಿಸ್ತಾನದವ್ರು ಇದ್ದಾರೆ ಅಂತ ಗೊತ್ತು ತಾನೆ, ಟೂರ್ನಮೆಂಟ್ಗೆ ಹೋಗ್ಬಾರ್ದಾಗಿತ್ತು ನಾವು. ಅಲ್ಲಿ ಟೂರ್ನಮೆಂಟ್ಗೆ ಹೋಗ್ಬಿಟ್ಟು ನೀನು ಆಡಿಲ್ಲ ಅಂತಂದರೆ ಪಾಕಿಸ್ತಾನದ ಮೇಲೆ ವಾಪಸ್ ಬರ್ತೀಯ ಬಾಯ್ಕಾಟ್ ಮಾಡ್ಕೊಂಡು ಅಂತಂದರೆ, ಅದಕ್ಕಿಂತ ಮುಂಚೆ ನೀವು ಟೂರ್ನಮೆಂಟನ್ನ ಬಾಯ್ಕಾಟ್ ನೋಡಿ. ಇವಾಗ ಟೂರ್ನಮೆಂಟ್ ಬಾಯ್ಕಾಟ್ ಮಾಡ್ದಂಗೆ ಲೆಕ್ಕ. ಏನಾಯಿತು ಇಂಡಿಯಾ ಹೋಗಿ? ಇವಾಗ ಏನು ಪ್ರಯೋಜನ ಆಯಿತು? ಏನು ಪ್ರಯೋಜನ ಇಲ್ಲ. ಅದಕ್ಕಿಂತ ಮುಂಚೆನೇ ಟೂರ್ನಮೆಂಟ್ಗೆ ಬರಲ್ಲ ಅಂತ ಹೇಳಿದ್ರೆ ಅದೇ ಚೆನ್ನಾಗಿರೋದು. ಇವಾಗ ಹೆಂಗಿದ್ರು ಲೆಜೆಂಡ್ಸ್ಗಳು ನಾವು ಪಾಕಿಸ್ತಾನ ಮೇಲೆ ಆಡಲ್ಲ, ನಮಗೆ ಪಾಕಿಸ್ತಾನ ಮೇಲೆ ಆ ಅಟ್ಯಾಕು ಈ ಅಟ್ಯಾಕು ಎಲ್ಲ ನಮಗೆ ನೆನಪಿಗೆ ಬರ್ತೈತೆ, ಅದು ಇದು ಎಲ್ಲ ಇರೋದ್ರಿಂದ ನಾವು ಪಾಕಿಸ್ತಾನ ಮೇಲೆ ಆಡ್ತಾ ಇಲ್ಲ ಅಂತ ಹೇಳಿದ್ರಲ್ಲ. ಸೊ ಅವ್ರಿಗೆ ಮುಂಚೆನೇ ಗೊತ್ತಿತ್ತು ಪಾಕಿಸ್ತಾನದ ಮೇಲೆ ಮ್ಯಾಚ್ ಇದೆ ಅಂತ. ಅವಾಗಲೇ ಅವ್ರು ಬಾಯ್ಕಾಟ್ ಮಾಡಿಬಿಟ್ಟು ಟೂರ್ನಮೆಂಟ್ ನಾವು ಬರಲ್ಲ ಆಗೋರು ಟೂರ್ನಮೆಂಟ್ಗೆ ಅಂತ ಎಲ್ಲ ಲೆಜೆಂಡ್ಸ್ಗಳನ್ನು ಚಾಂಪಿಯನ್ಸ್ಗಳು ಅವನಜ್ಜಿ ನಾವು ಬರಲ್ಲ ಅಂತ ಹೇಳಿತ್ತು ಅಂತಂದಿದ್ರೆ ಸೊ ಅದನ್ನು ರೆಸ್ಪೆಕ್ಟ್ ಮಾಡ್ಬೋದಾಗಿತ್ತು. ಬಟ್ ಇವಾಗ ಟೂರ್ನಮೆಂಟ್ಗೆ ಹೋಗ್ಬಿಟ್ಟು ಇಲ್ಲಿ ಲೀಗ್ ಸ್ಟೇಜ್ ಮ್ಯಾಚ್ನ ಕಾಲ್ ಆಫ್ ಮಾಡೋದು, ಆಮೇಲೆ ಸೆಮಿಫೈನಲ್ ಮ್ಯಾಚ್ನ ಕಾಲ್ ಆಫ್ ಮಾಡೋವಂಥದ್ದು. ಸೊ ಇವಾಗ ಇಂಡಿಯಾ ಏಷ್ಯಾ ಕಪ್ನ ಆಡ್ತಾ ಇದೆ, ಪಾಕಿಸ್ತಾನ ಅಗೇನ್ಸ್ಟ್ ಆಡ್ತಿದೆ 14ನೇ ತಾರೀಕು. ಅಟ್ ಮ್ಯಾಕ್ಸಿಮಮ್ 3 ಮ್ಯಾಚು ನೋಡೋದಕ್ಕೆ ಸಿಗುತ್ತೆ ನಮಗೆ, ಇಂಡಿಯಾ ವರ್ಸಸ್ ಪಾಕಿಸ್ತಾನು, ಮೇನ್ ಮೆನ್ಸ್ ಟೀಮ್ ಅದನ್ನು. ಸೊ ಇಲ್ಲಿ ಲೆಜೆಂಡ್ಸ್ ಈ ಥರ ಮಾಡೋದ್ರಿಂದ ಈ ಥರದಿಂದ ಅಲ್ಲಿ ಪ್ರೆಷರ್ ಹಾಕ್ಬೋದು ಅನ್ನೋ ಥರ ಇವ್ರು ಮಾಡಿದ್ರು ಅನ್ನೋ ಥರ ಕಾಣಿಸ್ತಿದೆ. ಏಷ್ಯಾ ಕಪ್ ಆಡದೇ ಇರೋ ಥರ ಪಾಕಿಸ್ತಾನ ಅಗೇನ್ಸ್ಟ್ ಅಲ್ಲೂ ಕೂಡ ಬಾಯ್ಕಾಟ್ ಮಾಡೋ ಥರ ಆ ಥರ ಇವರು ಮಾಡಿದ್ರು ಅನ್ನೋ ಥರ ಕಾಣಿಸುತ್ತೆ. ಪ್ರೆಷರ್ ಹಾಕ್ಬೇಕು ನಾವೇ ಇಲ್ಲಿ ಬಾಯ್ಕಾಟ್ ಮಾಡಿಬಿಟ್ಟಿದ್ದೀವಿ, ನೀವೇನು ಅಲ್ಲಿ ಹೋಗಿ ಕಿಸ್ತು ಗುಡ್ಡೆ ಹಾಕ್ಬಿಡ್ತೀರಲ್ಲ ಪಾಕಿಸ್ತಾನ ಮೇಲೆ, ನೀವು ಅಲ್ಲಿ ಬಾಯ್ಕಾಟ್ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇತ್ತು ಅನ್ನೋ ಥರ ಕಾಣಿಸ್ತಾ ಇದೆ. ಬಟ್ ಅಲ್ಲಿ ಆ ಥರ ಎಲ್ಲ ನಡೆಯೋದಿಲ್ಲ. ಮುಂಚೆನೇ ಇವಾಗ ಆಲ್ರೆಡಿ ಇಂಡಿಯಾ ಮತ್ತು ಪಾಕಿಸ್ತಾನ್ ಅಂದರೆ ACC ಆಲ್ರೆಡಿ ಇವಾಗ ಮಾತಾಡ್ಕೊಂಡಿದೆ, ಮ್ಯಾಚ್ನ ನೀವು ಬಾಯ್ಕಾಟ್ ಮಾಡುವಂಥದ್ದು, ಇದು ಮಾಡುವಂಥದ್ದೆಲ್ಲ ಇಲ್ಲಿ ಇದೊಂದು ಪ್ರೈವೇಟ್ ಲೀಗ್ ಆಗಿರೋದ್ರಿಂದ ಇಲ್ಲಿ ಬಾಯ್ಕಾಟ್ ಅದು ಇದೆಲ್ಲ ನಡೀತಿದೆ. ಅಲ್ಲಿ ಬಾಯ್ಕಾಟ್ ಮಾಡೋದು ಇದು ಮಾಡೋದೆಲ್ಲ ನಡೆಯೋದಿಲ್ಲ. ಇನ್ ಕೇಸ್ ನೀವು ಬಾಯ್ಕಾಟ್ ಮಾಡ್ತೀರಾ ಅಂತಂದರೆ ಇಲ್ಲೇ ನೀವು ಟೂರ್ನಮೆಂಟ್ಗೆ ಬರಬೇಡಿ, ಇಲ್ಲೇ ಸೆಟಲ್ ಆಗಿಬಿಡಿ ಅಂತ ಆಲ್ರೆಡಿ ಇನ್ಫಾರ್ಮೇಷನ್ ಹೋಗಿದೆ. ಅಲ್ಲಿ ಒಪ್ಕೊಂಡಿದ್ದಾರೆ ಆಡೋದಕ್ಕೆ. ಸೊ ಇವ್ರು ನೋಡ್ತು ಅಂತಂದರೆ ಇಲ್ಲಿ ಬಾಯ್ಕಾಟ್ ಅಂತಿದ್ರೆ ಅಲ್ಲ, ಎಲ್ಲ ಕಡೆನೂ ಬಾಯ್ಕಾಟ್ ಮಾಡ್ತಾರೆ. ಬರೀ ಕ್ರಿಕೆಟಲ್ಲಿ ಲೆಜೆಂಡ್ಸ್ ಮಾತ್ರ, ಈ ಚಾಂಪಿಯನ್ಸ್ ಇಂಡಿಯಾ ಚಾಂಪಿಯನ್ಸ್ ಮಾತ್ರ ಬಾಯ್ಕಾಟ್ ಮಾಡಿದ ಮಾತ್ರಕ್ಕೆ ಎಲ್ಲ ಕಡೆಯಿಂದನೂ ಬಾಯ್ಕಾಟ್ ಆಗುತ್ತೆ, ಆಡೋದೇ ಇಲ್ಲ ಅನ್ನೋ ಥರ ಎಲ್ಲ ಏನೂ ಇಲ್ಲ. ಎಲ್ಲ ಕಡೆನೂ ನಾರ್ಮಲಾಗಿ ನಡೀತದೆ. ಇವ್ರು ಮಾತ್ರ ಇಲ್ಲಿ ಬಾಯ್ಕಾಟ್ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ ಅಷ್ಟೇ. ಎಲ್ಲ ಕಡೆ ನಾರ್ಮಲಾಗಿ ನಡೀತಿದೆ. ಆಡಿದ್ರೆ ಎಲ್ಲ ಕಡೆ ಆಡಬೇಕು, ಇಲ್ಲ ಅಂದರೆ ಯಾವ ಕಡೆನೂ ಕೂಡ ಆಡಬಾರ್ದು. ಸೊ ಅದು ನನ್ನ ಒಂದು ಆಲೋಚನೆ. ಗೊತ್ತಿಲ್ಲ ಗುರು, ಇವರು ಒಬ್ಬೊಬ್ಬರು ಪರ್ಸ್ಪೆಕ್ಟಿವ್ ಇರ್ತೈತಲ್ಲ ಹಳೆ ಕ್ರಿಕೆಟರ್ಸ್ಗಳ್ದು, ಏನೂ ಮಾಡೋಕ್ಕಾಗಲ್ಲ. ಇದು ಪ್ರೈವೇಟ್ ಲೀಗು, ಏನು ಅಷ್ಟೊಂದೇನು ಮ್ಯಾಟ್ರ್ ಆಗೋದಿಲ್ಲ. ಬಟ್ ಏಷ್ಯಾ ಕಪ್ ಅಂತ ಬಂದಾಗ, ICC ಟೂರ್ನಮೆಂಟ್ಸ್ ಅಂತ ಬಂದಾಗ ಅದೆಲ್ಲ ಖಂಡಿತ ಮ್ಯಾಟ್ರ್ ಆಗೇ ಆಗುತ್ತೆ, ಸೀರಿಯಸ್ ಮ್ಯಾಟ್ರಿಗೆ ಬಂದೇ ಬರುತ್ತೆ.
ಸೊ ನೋಡೋಣ ಗುರು ಇನ್ನು ಏನೇನು ಡೆವಲಪ್ಮೆಂಟ್ಸ್ಗಳಾಗುತ್ತೆ ಅಂತ. ಏಷ್ಯಾ ಕಪ್ ಬರ್ತಾ ಇದೆ, ಸೊ ಅದಂತೂ ಆಡಲೇಬೇಕು. ಆ್ಯಂಡ್ ಇಂಡಿಯಾ ಚಾಂಪಿಯನ್ಸು ನೆಕ್ಸ್ಟ್ ವರ್ಷ ಪಾಕಿಸ್ತಾನ ಇದ್ದಾರೆ ಅಂತ ಆಡ್ತಾರೆ, ಅವ್ರ ಮೇಲೆ ಆಡೋದು ನೋಡಿ ಎಲ್ಲ ಕಾಮ್ಡೌನ್ ಆಗೋಗ್ಬಿಡುತ್ತೆ. ನೆಕ್ಸ್ಟ್ ವರ್ಷ ಪಕ್ಕ ಆಡ್ತಾರೆ ಇಂಡಿಯಾ ಪಾಕಿಸ್ತಾನ ಅಗೇನ್ಸ್ಟು. ನೋಡ್ಕೊಳ್ಳಿ ಬೇಕಾರೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಬಾ.